ಸೊ ಹ್ಯಾಪಿ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಹಾಗೆಯೇ ಫುಲ್ ಎನರ್ಜಿಯಿಂದ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಫುಲ್ ಎನರ್ಜಿ ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇವತ್ತು ರೆಡ್ಮಿ 11 ಪ್ರೈಮ್ 5G ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದರ ಕ್ಯಾಮರಾ ಅಂತೂ ನೋಡಿದರೆ ನೀವು ಗ್ಯಾರಂಟಿ ಸಾಕ್ ಆಗ್ತೀರಿ. ಎರಡು ಕ್ಯಾಮರಾ ಕೊಟ್ಟಿದ್ದಾರೆ ಮತ್ತು ಇದು 14,000 ರೂಪಾಯಿಗೆ ಲಾಂಚ್ ಆಗಿದೆ. ಆನ್ಲೈನಲ್ಲಿ ನಿಮಗೆ 13,000 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸೊಬ್ಬರಾದರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ನಾನು ಅಂದ್ಕೊಂಡಂಗೆ 1K ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಲಿಟ್ರಲ್ ನೀವು ನಂಬಲ್ಲ, ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಜನವರಿಗೆ 1 ವರ್ಷ ಆಗುತ್ತೆ, ಬಟ್ 1K ಸಹ ರೀಚ್ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ತುಂಬ ಬೇಜಾರಾಗ್ತಾಯಿದೆ. ಸಪೋರ್ಟ್ ಇಲ್ಲ ಗುರು, ಸಪೋರ್ಟ್ ಇಲ್ಲ ಅಷ್ಟೊಂದು. ನೋಡೋರು ಎಲ್ಲರೂ ಶೇರ್ ಮಾಡಿ ಆಯಿತು ವಾಟ್ಸಪ್ಪಲ್ಲಿ, ಆದಷ್ಟು ಬೇಗ 1K ರೀಚ್ ಮಾಡೋಣ. ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಗೈಸ್, ನೀವು ನೋಡ್ತಿರ್ಬೋದು ಬಾಕ್ಸ್ ಈ ರೀತಿ ಇದೆ. ನಾವು ಇದನ್ನು ಚಾಕ್ ಏನಿಲ್ಲ ಆಯಿತಾ, ಮೊದಲು ಚಾಕ್ ಇತ್ತು ಕಟ್ ಮಾಡಲಿಕ್ಕೆ, ಕೇಕ್ ಕಟ್ ಮಾಡುವಂಥ ಚಾಕ್, ಅದು ಇಲ್ಲ ಆಯಿತಾ. ತಕ್ಷಣ ನಿಮಗೆ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ ಆಯಿತಾ, ಬ್ಲ್ಯಾಕ್ ಕಲರ್ ಇದು ಮ್ಯಾಟ್ ಫಿನಿಶ್ ಆಗಿದೆ, ನೋಡ್ತಿರ್ಬೋದು. ಸೊ ಗೈಸ್, ನೀವು ನೋಡ್ತಿರ್ಬೋದು ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ, ಸಖತ್ತಾಗಿದೆ ಆಯಿತಾ. ಮತ್ತು 2 ಕ್ಯಾಮರಾ ಇದೆ ಬ್ಯಾಕಲ್ಲಿ, ಮತ್ತು 2 ಫ್ಲ್ಯಾಶ್ ಕೊಟ್ಟಿದ್ದಾರೆ ಆಯಿತಾ. ಮತ್ತು ಫ್ರೇಮ್ ಎಲ್ಲ ಪ್ಲಾಸ್ಟಿಕ್ ಇದೆ. ಮತ್ತು ಫ್ರಂಟ್ ಇದು T1 ಡ್ರಾಪ್ ಲಾಂಚ್ ಕೊಟ್ಟಿದ್ದಾರೆ. ಪಂಚುವಲ್ ಕ್ಯಾಮರಾ ಇರಬೇಕಿತ್ತು, ಸಖತ್ತಾಗಿರ್ತಿದ್ದು, ನನಗಂತೂ ತುಂಬ ಫೇವ್ರೇಟ್ ಆಯಿತಾ. ಬಟ್ ಇದರಲ್ಲಿ ಕೊಟ್ಟಿಲ್ಲ ಅವರು. ಈ ತನಕ ವೀಡಿಯೋ ನೀವು ನೋಡ್ತಿದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ, ಅದನ್ನು ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ, ನೀವು ಯಾವ ಊರಿಂದ ನೋಡ್ತಿದ್ದೀರಿ ಅಂತ. ನನಗೆ ಸಹ ಗೊತ್ತಾಗುತ್ತಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಿಂದೆಲ್ಲ ನೋಡ್ತಿದ್ದಾರೆ. ಮತ್ತು ಇದು ಫ್ರೆಂಡ್ ಇದೆ ಆಯಿತಾ, ಸ್ಮಾರ್ಟ್ಫೋನ್ ಅಂತ ತಕ್ಕೊಂಡ ತಕ್ಷಣ ಕೊಟ್ಟಿದ್ದಾನೆ ನನಗೆ ಪಾಪ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್, ಅವನೇನಾದರೂ ವೀಡಿಯೋ ನೋಡ್ತಿದ್ರೆ. ನೀವು ನೋಡ್ತಿರ್ಬೋದು 22.5 ವ್ಯಾಟ್ನ ಚಾರ್ಜರ್ ಇದೆ ಗುರು. ಮತ್ತು ಇದರಲ್ಲಿ ಟೈಪ್-C ಕೇಬಲ್ ಕೊಟ್ಟಿದ್ದಾರೆ. ಬಟ್ ಇದು ಸಪೋರ್ಟ್ ಮಾಡೋದು ಕೇವಲ 18 ವ್ಯಾಟ್ ಆಯಿತಾ. ಫಾಸ್ಟ್ ಚಾರ್ಜರ್ ಮಾತ್ರ ಇರೋದು, ಬಟ್ ಇದು 18 ವ್ಯಾಟಲ್ಲಿ ಚಾರ್ಜ್ ಮಾಡುತ್ತೆ. ಇದನ್ನು ನಾವು ಟೆಸ್ಟ್ ಮಾಡಿದ್ದು, ಬಟ್ 18 ವ್ಯಾಟಲ್ಲೇ ಆಗೋದು ಆಯಿತಾ ಚಾರ್ಜ್. 22.5 ವ್ಯಾಟಲ್ಲಿ ಆಗ್ತಾ ಇಲ್ಲ. ಚಾರ್ಜರ್ ಮಾತ್ರ 25.5 ವ್ಯಾಟ್ ಇದೆ, ಬಟ್ ಫೋನ್ ಸಪೋರ್ಟ್ ಮಾಡಿ. ಮತ್ತು ಯೂಸರ್ ಮೆನು ಕಾರ್ಡ್ ಕೊಟ್ಟಿದ್ದಾರೆ ಆಯಿತಾ, ನೀವು ನೋಡ್ತಿರ್ಬೋದು. ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ, ಅಷ್ಟು ಒಳ್ಳೆ ಕ್ವಾಲಿಟಿ ಏನಿಲ್ಲ ಗುರು, ನಾರ್ಮಲ್ ಕವರ್. ಸೊ ಗೈಸ್, ಮುನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ಹೋಗಿ ನೋಡಿ ಆಯಿತಾ. ಅದರಲ್ಲಿ ಫೇಸ್ ರಿವೀಲ್ ಸಹ ಮಾಡಿದ್ದೀನಿ, ಲಾಸ್ಟಲ್ಲಿದೆ ಫೇಸ್ ರಿವೀಲ್. ಮತ್ತು ನಮ್ಮ ಚಾನಲ್ ಬಗ್ಗೆ ಮತ್ತು ಕಂಟೆಂಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಆಯಿತಾ, ಪ್ಲೀಸ್ ಹೋಗಿ ನೋಡಿ. ಸೊ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ 1 ವರ್ಷ ಆಗುತ್ತೆ ಜನವರಿಗೆ. 1K ಆದರೂ ನನಗೆ ರೀಚ್ ಮಾಡಲಿಕ್ಕೇ ಆಗಲಿಲ್ಲ ಗುರು, ನನಗೆ ಸಪೋರ್ಟೇ ಸಿಗ್ತಾಯಿಲ್ಲ. ನಾನು ಹೆಂಗಂತ ಮಾಡಲಿ, ನೀವೇ ಹೇಳಿ. ಮತ್ತು ಇದು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಇದೆ ಆಯಿತಾ. ಇದು ಲೇಟೆಸ್ಟ್ ಆ್ಯಂಡ್ರಾಯ್ಡ್ 13ನ ಮೇಲೆ ರನ್ ಆಗ್ತಿರುವಂಥ MIUI OS ಇರುವಂಥದ್ದು. ಮತ್ತು ಇದರ ಡಿಸ್ಪ್ಲೇ 6.58 ಇಂಚಿನ IPS LCD ಡಿಸ್ಪ್ಲೇ, ಫುಲ್ HD ಡಿಸ್ಪ್ಲೇನೇ, ಮತ್ತು 90Hz ರಿಫ್ರೆಶ್ ರೇಟ್ ಸಹ ಇದೆ. ಸೊ ಗೈಸ್, ಡೈರೆಕ್ಟಾಗಿ ಪ್ರೊಸೆಸರ್ಗೆ ಹೋಗೋಣ. ಫೋನ್ ಸ್ಮೂತಾಗಿ ರನ್ ಆಗಬೇಕಂದ್ರೆ ಒಳ್ಳೆ ಪ್ರೊಸೆಸರ್ ಇರಬೇಕು. ಇದರಲ್ಲಿ ಸಹ ಒಂದು ಒಳ್ಳೆ ಪ್ರೊಸೆಸರ್ ಇದೆ, ಮೀಡಿಯಾಟೆಕ್ ಅವರದು ಡೈಮೆನ್ಸಿಟಿ 700 ಪ್ರೊಸೆಸರ್ ಇದೆ ಆಯಿತಾ. ಒಳ್ಳೆ ಪ್ರೊಸೆಸರ್, ಇದರಲ್ಲಿ ಆಲ್ಮೋಸ್ಟ್ ಗೇಮ್ ಆಡ್ಕೋಬೋದು ಮತ್ತು ಎಡಿಟಿಂಗ್ ಎಲ್ಲ ಸ್ಮೂತಾಗಿ ಮಾಡ್ಕೋಬೋದು ಆಯಿತಾ. ಸ್ಮೂತಾಗಿ ರನ್ ಆಗುತ್ತೆ, ಒಳ್ಳೆ ಪ್ರೊಸೆಸರ್. ನಾನು ಆಗಲೇ ಹೇಳಿದ್ದೀನಿ, ನೀವು ಕ್ಯಾಮರಾ ಕೇಳಿದರೆ ಪಕ್ಕ ಸಾಕ್ ಆಗ್ತೀರಾ ಅಂತ. ಇದರಲ್ಲಿ ಹಿಂದೆ 2 ಕ್ಯಾಮರಾ ಕೊಟ್ಟಿದ್ದಾರೆ ಗುರು, 2ರಲ್ಲಿ ಒಂದೇ ವರ್ಕ್ ಆಗೋದು. ಅದರಲ್ಲಿ 50 MP ಮೈನ್ ಸೆನ್ಸರ್, ಇನ್ನೊಂದು ಡೆಪ್ತ್ ಸೆನ್ಸರ್ ಅಂತ ಕೊಟ್ಟಿದ್ದಾರೆ ಗುರು, ಸುಮ್ಮನೆ ಕೊಟ್ಟದ್ದು. ಮತ್ತು ಇದರ ಕ್ಲಾರಿಟಿ ಅಷ್ಟೊಂದು ಇಲ್ಲ ಆಯಿತಾ, ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತು ಫ್ರಂಟಲ್ಲಿ ನಿಮಗೆ ಕೇವಲ 5 ಮೆಗಾಪಿಕ್ಸೆಲ್ ಕ್ಯಾಮರಾ ಗುರು. 5 ಮೆಗಾಪಿಕ್ಸೆಲ್ ಎಷ್ಟು ಕ್ಲಾರಿಟಿ ಬರ್ಬೋದು, ನೀವೇ ಯೋಚನೆ ಮಾಡಿ. ಒಂದು 16 MP ಆದರೂ ಬೇಡ ಗುರು, 8 MP ಆದರೂ ಕೊಡ್ಬೋದಿತ್ತು. ಬಟ್ 5 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ, ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ ಫ್ರಂಟ್ ಇದು ಕ್ಯಾಮರಾ. ಸೊ ಗೈಸ್, ಓವರಾಲ್ ಇದ್ರೆ ಕ್ಯಾಮರಾ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಯಿತಾ. ತುಂಬ ಫೋಟೋಸ್ ತೆಗ್ದೀನಿ. ಇದು ನನ್ನ ಫ್ರೆಂಡಿದು ಸ್ಮಾರ್ಟ್ಫೋನ್ ಆಗಿರೋದ್ರಿಂದ. ಆ ಫ್ರಂಟ್ ಇದು ಸಹ 5 ಮೆಗಾಪಿಕ್ಸೆಲ್, ಅದು ಎಷ್ಟು ಎಲ್ಲಿಗೆ ಸಾಕಾಗುತ್ತೆ. ಮತ್ತು ಇದು ಕ್ಯಾಮರಾಗೆ ಅಂತ ಮಾಡಿರೋ ಸ್ಮಾರ್ಟ್ಫೋನ್ ಅಲ್ಲವೇ ಅಲ್ಲ, ಇದೊಂದು ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನು. ನೀವು
ಗೇಮ್ ಎಲ್ಲ ಆಡ್ಕೋಬೋದು, ಎಡಿಟಿಂಗ್ ಎಲ್ಲ ಸ್ಮೂತಾಗಿ ರನ್ ಆಗುತ್ತೆ. ಸೊ ಗೈಸ್ ಇದ್ದದನ್ನು ಇದ್ದ ರೀತಿ ಹೇಳಿದ್ದೀನಿ, ನೀವು ಕ್ಯಾಮರಾ ಬಾಕ್ಸರ್ ಅಂತೂ ತಗೊಳ್ಕೋಗ್ಬೇಡಿ ಈ ಸ್ಮಾರ್ಟ್ಫೋನ್. ಸೊ ಗೈಸ್ ಇದು ಲ್ಯಾಗ್ ಅಂತ ಆಗಲ್ಲ, ಇದು ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಒಳ್ಳೆ ಪ್ರೊಸೆಸರ್ ಇದೆ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಕಡೆ ಲಿಂಕ್ ಹಾಕಿರ್ತೀನಿ, ಅದರ ಮೂಲಕ ಪರ್ಚೇಸ್ ಮಾಡ್ಕೋಬೋದು. ಸೊ ಗೈಸ್ ಇನ್ನೂ ಸಹ ನಮ್ಮ ಚಾನಲ್ ತುಂಬ ಅನ್ಬಾಕ್ಸಿಂಗ್ ಇದೆ ಆಯಿತಾ. ವಾಚ್ ಇದೆ, ಮತ್ತೊಂದು ತುಂಬ ಕ್ಯೂಟಾದ ಸ್ಮಾರ್ಟ್ಫೋನ್ ಇದೆ ರೆಡ್ಮಿದು, ಆದಷ್ಟು ಬೇಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ಯಾವಾಗಂತ ಹೇಳಲ್ಲ. ಮತ್ತು ಸೊ ಹ್ಯಾಪಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಎಂಡ್ ಮಾಡೋಕ್ಕೆ ಮುಂಚೆ ಸ್ಮಾಲ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಬಗ್ಗೆ ಏನಂದರೆ, ಜನವರಿ 16ಕ್ಕೆ 1 ವರ್ಷ ಆಗುತ್ತೆ ಗುರು. 1 ವರ್ಷದಲ್ಲಿ ನನಗೆ 1,000 ಸಬ್ಸ್ಕ್ರೈಬ್ಸ್ ರೀಚ್ ಮಾಡಲಿಕ್ಕೆ ಆಗಲಿಲ್ಲ. ಎಂತ ಅನ್ಲಕ್ಕಿ ಅಲ್ವಾ ನೀವೇ ಹೇಳಿ. ನನಗೆ ಅಷ್ಟೊಂದು ಸಪೋರ್ಟ್ ಸಹ ಸಿಗ್ತಾ ಇಲ್ಲ ಗುರು. ಸೊ ಗೈಸ್ ಇನ್ನೊಂದು ಚಾನಲ್ ಇದೆ ಆಯಿತಾ, ವಿಗ್ಗು 58 ಅಂತ, ಲಿಂಕ್ ಕೆಳಗಡೆ ಹಾಕಿರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಬ್ಲಾಗ್ ವೀಡಿಯೋಸ್ ಬರುವ ಚಾನ್ಸಸ್ ತುಂಬ ಇದೆ, ನಾನು ಪ್ಲ್ಯಾನ್ ಹಾಕ್ಕೊತಿದ್ದೀನಿ. ಸೊ ಗೈಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ಲೀಸ್, ನಿಮ್ಮ ಫ್ರೆಂಡ್ಸೊಂದಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಆದಷ್ಟು ಬೇಗ 1K ರೀಚ್ ಮಾಡಿ ಆಯಿತಾ ಪ್ಲೀಸ್. ಲೈಫಲ್ಲಿ ಖುಷಿ ಖುಷಿಯಿಂದ ನಗಾಡ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.